ಆತ್ಮೀಯ ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರು ಸುಮಾರು 16,000 ಆಶಾ ಕಾರ್ಯಕರ್ತರು ಕರ್ನಾಟಕ ರಾಜ್ಯದ ಸುಮಾರು 6,200 ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸುಮಾರು 33,000 ಕರ್ನಾಟಕ ರಾಜ್ಯದ ಗ್ರಾಮಗಳಲ್ಲಿ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು ದಿನಗಳಿಂದ ಅವರ ಬೇಡಿಕೆ ಅವರು ಕೇಳ್ತಾನೆ ಬಂದಿದ್ದಾರೆ. ಈ ಹಿಂದೆನೂ ಕೂಡ ನಮಗೆ ಕನಿಷ್ಠ ಬೆಂಬಲ, ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಬೇಕು, ನಮಗೆ ಕಾಯಮಾತಿ ಬೇಕು, ಮತ್ತು ಕೆಲವೊಂದಿಷ್ಟು ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ಪರ್ಸ್ನಲ್ಸ್ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು BJP ಸರ್ಕಾರ ಇದ್ದಾಗಲೂ ಅದು ಬೇಡಿಕೆ ಹಾಗೇ ಇದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಬೇಡಿಕೆ ಕೂಡ ಹಾಗೇ ಇದೆ, ಮುಂದೆ ಕೂಡ ಅದು ಬೇಡಿಕೆ ಹೀಗೆ ಅದು ಹೆಚ್ಚಿಗೆ ಆಗ್ತಾ ಹೋಗ್ಬೋದು. ಆದರೆ ಒಂದು ಆಶಾ ಕಾರ್ಯಕರ್ತರು ಕೂಡ ಅವ್ರಿಗೊಂದು ಫ್ಯಾಮಿಲಿ ಇದೆ, ಅವ್ರಿಗೂ ಕೂಡ ಮಕ್ಕಳು, ಸಂಸಾರ, ಒಂದು ಕುಟುಂಬ ನಿರ್ವಹಣೆ, ಸ್ವಲ್ಪ ಆಶಾ ಕಾರ್ಯಕರ್ತರ ಕಡೆಗೂ ಗಮನ ಕೊಟ್ಟರೆ ಅವ್ರಿಗೆ ಎಲ್ಲೋ ಒಂದು ಸ್ವಲ್ಪ ಎಲ್ಲಿಂದ ಒಂದು ಸಣ್ಣ ಯಾವುದೋ ಒಂದು ಅವರ ಬೇಡಿಕೆಗಳಲ್ಲಿ ಒಂದು ಎರಡು ಯಾವುದಾದ್ರೂ ಏನೋ ಒಂದು ಖುಷಿ ಪಡಿಸಿದಾಗ ಅವ್ರಿಗೂ ಒಂದು ಚೈತನ್ಯ ಇರ್ತದೆ, ಒಂದು ಹುಮ್ಮಸ್ಸು ಬರ್ತದೆ, ಏನೋ ಒಂದು ಆಯ್ತಪ್ಪ ನಮಗೂ ಒಂದು ಏನೋ ಒಂದು ಇದಾಯ್ತಲ್ಲ ಒಂದು ಭಾವನೆ ಇರ್ತದೆ. ಈಗ ಸರ್ಕಾರ ಈ ಆಶಾ ಕಾರ್ಯಕರ್ತರ ಸ್ವಲ್ಪ ಗಮನ ಹರಿಸೋದ್ರಿಂದ ಅವರನ್ನು ನಿಮ್ಮ ದೃಷ್ಟಿಯಲ್ಲಿ ತೆಗೆದುಕೊಳ್ಳೋದ್ರಿಂದ ಇವತ್ತಾಗ್ತಕ್ಕಂಥ ಕೆಲಸ ನಾಳೆ ಆಗಲಿ ಪರವಾಗಿಲ್ಲ, ಆದರೆ ಅವರನ್ನು ದೃಷ್ಟಿಯಲ್ಲಿ ಬರಲಿ, ನಿಮ್ಮ ಗಮನಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತನ್ನು ಹೇಳಿ, ಆಶಾ ಕಾರ್ಯಕರ್ತರು ನಮ್ಮ ಹೆಮ್ಮೆಯ ಪ್ರತೀಕ. ಆಶಾ ಕಾರ್ಯಕರ್ತರ ಜೊತೆಗೆ ನಾವು ಸದಾಕಾಲ ಇರ್ತೀವಿ. ಆಶಾ ಕಾರ್ಯಕರ್ತರಿಗೆ ಮೂಲಭೂತ ಸೌಕರ್ಯ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.